ಬಹು ನಿರೀಕ್ಷಿತ ನಾರಿ ಶಕ್ತಿ ವಂದನ ಅಧಿನಿಯಮ ಮಹಿಳಾ ಮೀಸಲಾತಿ ವಿಧೇಯಕ ನಿನ್ನೆ ಫೇಲ್ ಆಗಿದೆ. ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಮಹಿಳಾ ಕಾರ್ಯಕರ್ತೆಯರ ಅಪೇಕ್ಷೆ ಇತ್ತು. ಮಹಿಳಾ ವಿಧೇಯಕ ಪಾಸ್ ಆಗಬೇಕು ಅನ್ನುವಂಥ ಅಪೇಕ್ಷೆಯನ್ನ ಎಲ್ಲರೂ ವ್ಯಕ್ತ ಮಾಡಿದ್ರು. ಬೇರೆ ಬೇರೆ ರಾಜಕೀಯ ಪಕ್ಷದ ಕಾರ್ಯಕರ್ತರು ನಮ್ಮ ಹತ್ರ ಕೇಳ್ತಾ ಇದ್ರು, ಪಾಸ್ ಆಗತ್ತಾ? ನಮಗೊಂದು ಆಸೆ ಇತ್ತು, ಹೆಚ್ಚು ಸೀಟುಗಳು ಆಗ್ಬೇಕು, ಪುರುಷರಿಗೂ ಅನ್ಯಾಯ ಆಗ್ಬಾರ್ದು, ಮಹಿಳೆಯರಿಗೂ ಮೀಸಲಾತಿ ಸಿಗ್ಬೇಕು, ಇದು ನಮ್ಮ ಅಪೇಕ್ಷೆ ಇತ್ತು. ದೊಡ್ಡ ಸಂಖ್ಯೆಯ ಮಹಿಳೆಯರು ವಿಧಾನಸಭೆಗಳಿಗೆ ಬರಬೇಕು, ಲೋಕಸಭೆಗೆ ಬರಬೇಕು. ಮಹಿಳೆ ಇವತ್ತು ಕೇವಲ ಅಡಿಗೆ ಮನೆಗೆ ಉಳ್ಕೊಂಡಿಲ್ಲ, ಸಮಾಜದ ಎಲ್ಲ ಸ್ತರಗಳಲ್ಲಿ, ಉದ್ಯೋಗದ ಎಲ್ಲ ಸ್ತರಗಳಲ್ಲಿ ಕೂಡ ಮಹಿಳೆ ಬಹಳ ಎತ್ತರದ ಜಾಗದಲ್ಲಿ ಇದ್ದಾಳೆ. ಅವಳು ಪೈಲಟ್ ಆಗಿದ್ದಾಳೆ, ಅವಳು ಡಿಫೆನ್ಸ್ ಅಲ್ಲಿ ಇದ್ದಾಳೆ, ಹೋರಾಟಗಾರ್ತಿ ಆಗಿದ್ದಾಳೆ, ಪ್ರೊಫೆಸರ್ ಇದ್ದಾಳೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಇವತ್ತು ಬೇರೆ ಬೇರೆ ರೀತಿಯ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಧ್ವನಿಯಾಗಿ ಅವರವರ ಕ್ಷೇತ್ರದಲ್ಲಿ ಅವರು ಬರಬೇಕು ಅನ್ನುವಂತ ಅಪೇಕ್ಷೆ ಎಲ್ಲ ಮಹಿಳೆಯರಿಗೂ ಇತ್ತು. ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಇವತ್ತು ಇಂಡಿಯಾ ಅಲಯನ್ಸ್ ಇದನ್ನ ಸೋಲುವಾಗೆ ಮಾಡಿದೆ. 2/3 ಮೆಜಾರಿಟಿ ಈ ಬಿಲ್ಗೆ ಸಿಗ್ಲಿಲ್ಲ. ಇಡೀ ದೇಶದ ಮಹಿಳೆಯರು ಏನು ನಿನ್ನೆ ಟಿವಿ ಮುಂದೆ ಕಾಯ್ತಾ ಇದ್ರು, ಎಲ್ಲರಿಗೂ ನಿರಾಶೆ ಆಗಿದೆ, ನಮ್ಮೆಲ್ಲರಿಗೂ ದುಃಖ ಆಗಿದೆ. ಆದ್ರೆ ವಿಶ್ವಾಸ ಇದೆ, ಬರುವಂತ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ. ನೀವು ಪರ ಮಾಡಿ, ನೀವು ವಿರೋಧ ಮಾಡಿ, ಮೀಸಲಾತಿ ಬರುತ್ತೆ, ಡಿಲಿಮಿಟೇಷನ್ ಬರುತ್ತೆ. ಯಾಕಂದ್ರೆ ಸೀಟು ಹೆಚ್ಚಾಗ್ಲೇಬೇಕು. ಜನಸಂಖ್ಯೆಯ ಆಧಾರದಲ್ಲಿ ಇವತ್ತು ಸೀಟುಗಳನ್ನು ಕೊಡಬೇಕು. ನಿನ್ನೆ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 50% ಹೆಚ್ಚುವರಿ ಸೀಟುಗಳು ಎಲ್ಲಾ ರಾಜ್ಯಗಳಿಗೆ ಸಿಗ್ತವೆ ಅಂತ ಹೇಳಿ. ಅದಕ್ಕಾಗಿ 50% ಸಿಕ್ಕರೆ ಕರ್ನಾಟಕದಲ್ಲಿ ಕೂಡ 14 ಸೀಟ್ ಜಾಸ್ತಿ ಆಗುತ್ತೆ. 28 + 14. ಯಾವ್ಯಾವ ರಾಜ್ಯದಲ್ಲಿ ಇವತ್ತು ಎಷ್ಟು ಸೀಟ್ ಇದೆಯೋ ಅದರ 50% ಸೀಟ್ಗಳು ಜಾಸ್ತಿ ಆಗ್ತವೆ. ಅವಾಗ ಪುರುಷರಿಗೂ ಅನ್ಯಾಯ ಆಗಲ್ಲ, ಮಹಿಳೆಯರಿಗೂ ಅವರ ಅಧಿಕಾರ ಅವರಿಗೆ ಸಿಗುತ್ತೆ. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಖಂಡಿತ ಇದು ಆಗುವಂತೆ ನೋಡ್ಕೋಬೇಕು. ಆದ್ರೆ ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಅಲಯನ್ಸ್ ಅನ್ನ ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸೋದಿಲ್ಲ. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವಂಥ ಕತೆ ಹೇಳ್ಕೊಂಡು, ಡಿವೈಡ್ ಮಾಡಿಕೊಂಡು, ಪರಸ್ಪರ ಹೊಡೆದಾಡುವಾಗೆ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ದಕ್ಷಿಣ ಭಾರತಕ್ಕೆ ಏನು ಹೆಚ್ಚುವರಿ ಸೀಟು ಸಿಗ್ತಾ ಇತ್ತೋ, ನಮ್ಮ ಜನಸಂಖ್ಯೆಯನ್ನ ಮೀರಿ ಆ ಸೀಟು ಸಿಗ್ತಾ ಇತ್ತು, ಇದಕ್ಕೂ ಅನ್ಯಾಯ ಮಾಡುವಂಥದ್ದನ್ನ ಇಂಡಿಯಾ ಅಲಯನ್ಸ್ ಮಾಡಿದೆ. ದೇಶದ ಜನ ಗಮನಿಸ್ತಾ ಇದ್ದಾರೆ, ಮಹಿಳೆಯರು ಗಮನಿಸ್ತಾ ಇದ್ದಾರೆ. ಖಂಡಿತ ಬರುವಂತ ದಿನದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ. ಮೇಡಮ್, ಈಗ ಕಾಂಗ್ರೆಸ್ ಆರೋಪ ಏನು ಅಂತಂದ್ರೆ, ಇಡೀ ಬಿಲ್ ಅನ್ನ ಈಗ 23ರಲ್ಲಿ ನಾವು ಮಹಿಳಾ ಮೀಸಲಾತಿಗೆ ಪೂರ್ತಿ ಸಪೋರ್ಟ್ ಕೊಟ್ಟಿದ್ದೆ. ಅದನ್ನ ಈವನ್ ಬಿಜೆಪಿ ಅವರು ಕೂಡ ಹೇಳ್ತಾ ಇರೋದು, ಪ್ರಧಾನಿಗಳು ಹೇಳಿದ್ದಾರೆ, ಅಮಿತ್ ಶಾ ಅವರು ಹೇಳಿದ್ದಾರೆ. ಈಗ ನಿಮ್ಮ ಉದ್ದೇಶವೇ ಸರಿ ಇಲ್ಲ, ತಂದಿರುವಂತ ಬಿಲ್ ತಂದಿರೋ ಉದ್ದೇಶನೇ ಸರಿ ಇಲ್ಲ. ಈವನ್ ಏನಂದ್ರೆ ಮುಂದಿನ 25 ವರ್ಷಗಳ ನಿಮ್ಮ ಪೊಲಿಟಿಕಲ್ ಮ್ಯಾಪ್ ಮಾಡ್ಕೊಳ್ಳೋಕೋಸ್ಕರ ಕ್ಷೇತ್ರ ಮರು ವಿಂಗಡಣೆ ತಂದಿದ್ರಿ. ಕ್ಷೇತ್ರ ಮರು ವಿಂಗಡಣೆ ಆಗ್ಲೇಬೇಕು. ಸೆನ್ಸಸ್ಗೆ ಮೊದಲು ಈ ಬಿಲ್ ಅನ್ನ ತರಬೇಕು, ಡಿಲಿಮಿಟೇಷನ್ ಮಾಡಬೇಕು. ಸ್ಪೆಷಲಿ ಸೆನ್ಸಸ್ ಆಗಕ್ಕೆ ಇನ್ನೂ ಟೈಮ್ ತಗೊಳುತ್ತೆ, ಇದು ನಮಗೆ ಗೊತ್ತಿರುವಂತ ಸತ್ಯ. ಮತ್ತೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಜಾತಿಯ ಜನಗಣತಿ ಕೂಡ ಆಗ್ತಾ ಇದೆ, ಆಗಬೇಕು ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿದೆ. ಇದು ಆಗಲಿಕ್ಕೆ ಮತ್ತು ಅದರ ಸ್ಟ್ಯಾಟಿಸ್ಟಿಕ್ ಬರೋದಕ್ಕೆ ಮತ್ತು ಅದು ಟೋಟಲ್ ಫೇಲಿಂಗ್ ಆಗಿ ಬರೋಕ್ಕೆ ಇನ್ನೂ ಸಮಯ ತಗೊಳುತ್ತೆ. ಅದಕ್ಕೆ ಮೊದಲೇ 2029ಕ್ಕೆ ಮಹಿಳಾ ಮೀಸಲಾತಿ ತರಬೇಕು ಅಂದರೆ ಬೇರೆ ಯಾವುದೇ ದಾರಿ ಇಲ್ಲ ನಮ್ಮ ಹತ್ರ. ದಾರಿ ಇರುವಂಥದ್ದು ಒಂದೇ, ಡಿಲಿಮಿಟೇಷನ್ ಮಾಡಬೇಕು. ಡಿಲಿಮಿಟೇಷನ್ನು ಆದ ಮೇಲೆ ಇದನ್ನು ತರ್ಬೋದು ಅನ್ನುವಂಥದ್ದಿದೆ. ಈಗಿರುವಂಥ ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಿದರೆ ಅಮಿತ್ ಶಾ ಅವರು, ದೇಶದ ಗೃಹ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಬಿಲ್ಲನ್ನೇ ನಾನು 50% ಹೆಚ್ಚುವರಿ ಸೀಟುಗಳು ಅಂತೇಳಿ ಬಿಲ್ಲನ್ನೇ ತರ್ತೀನಿ ಅಂತೇಳಿ. ನನಗೆ 1 ಗಂಟೆ ಟೈಮ್ ಕೊಡಿ, 1 ಗಂಟೆಯಲ್ಲಿ ನಾನು ಪ್ರಿಂಟ್ ಮಾಡಿಬಿಟ್ಟು 50% ಹೆಚ್ಚುವರಿ ಸೀಟುಗಳನ್ನು ಮಾಡ್ತೀನಿ ಅಂತ ಅಧಿಕೃತವಾಗಿ ಪಾರ್ಲಿಮೆಂಟ್ ಒಳಗೆ ತರ್ತೀನಿ ಅಂತ ಹೇಳಿದ ಮೇಲೆ ಕೂಡ ಇದನ್ನು ಸೋಲಿಸಿರುವಂಥ ಉದ್ದೇಶ ಏನು? ಸರಿ ಇದೆ, 23ಕ್ಕೆ ಈ ಬಿಲ್ ಪಾಸ್ ಆಗಿದೆ. ಆದರೆ ಮಹಿಳೆಯರಿಗೆ ಎಲ್ಲಿಂದ ಕೊಡಬೇಕು? 543ರಲ್ಲೇ ಕೊಡಬೇಕಾ, ಇಲ್ಲ 850 ಮಾಡಿ 33% ಕೊಡಬೇಕಾ? ಇದು ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ. ನಮ್ಮ ಉದ್ದೇಶ ಇದ್ದಿದ್ದು ಪುರುಷರಿಗೆ ಕೂಡ ಅನ್ಯಾಯ ಆಗಬಾರ್ದು, ಅವರಿಗೆ ಅವರ ಸೀಟು ಸಿಗಬೇಕು. ಅದರ ಮೇಲೆ ಬಂದಿರುವಂಥ ಸೀಟು 33% ಅದು ಮಹಿಳೆಯರಿಗೆ ಸಿಗಬೇಕು ಅನ್ನುವಂಥ ಅಪೇಕ್ಷೆ ಇತ್ತು. ಅದಕ್ಕಾಗಿ ಡಿಲಿಮಿಟೇಷನ್ ತಂದಿದೆ. ಏನು ಇಷ್ಟು ದಿನ ಏನು ಹೇಳ್ತಾ ಇದ್ರು, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ, ಪಾಪ್ಯುಲೇಷನ್ ನಮ್ಮದು ಕಡಿಮೆ ಆಗಿದೆ ಅಥವಾ ಪಾಪ್ಯುಲೇಷನ್ ಸ್ಟ್ಯಾಗ್ನೆಂಟ್ ಇದೆ, ಕೆಲವು ರಾಜ್ಯಗಳಲ್ಲಿ ಜನಸಂಖ್ಯೆ ಭಾಳ ಜಾಸ್ತಿ ಇದೆ, ಈ ಕಾರಣಕ್ಕಾಗಿ ನಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ತಿದ್ರು. ಇವತ್ತು ಆ ಪ್ರಶ್ನೆ ಬರೋದಿಲ್ಲ. ಎಲ್ಲ ರಾಜ್ಯಗಳಿಗೂ 50% ಜಾಸ್ತಿ ಆಗುತ್ತೆ ಅಂದರೆ ನಮ್ಮೆಲ್ಲರಿಗೂ 50% ಸಿಗುತ್ತೆ. ಇದನ್ನು ಒಪ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಏನಿತ್ತು, ಸಮಸ್ಯೆ ಏನಿತ್ತು ಅಂದರೆ ಕೇವಲ ಇದು
ಒಂದು ಕಾರಣ ಮಾತ್ರ. ನಿಮಗೆ ಮಹಿಳೆಯರು ಕೆಲಸ ಮಾಡೋಕ್ಕೆ ಬೇಕು, ಕರಪತ್ರ ಹಂಚೋಕ್ಕೆ ಬೇಕು, ಮನೆ ಮನೆಗೆ ಹೋಗೋಕ್ಕೆ ಬೇಕು, ಕೆಲಸ ಮಾಡೋಕ್ಕೆ ಬೇಕು. ಆದರೆ ಕಾಂಗ್ರೆಸ್ಸಿಗೆ ಯಾರು ಬರಬೇಕು ಪಾರ್ಲಿಮೆಂಟ್ ಒಳಗೆ? ಅವರ ಖಾನ್ದಾನ ಮಾತ್ರ ಬರಬೇಕು, ಅವರ ಪರಿವಾರ ಮಾತ್ರ ಬರಬೇಕು. ಇಂದಿರಾ ಗಾಂಧಿ ದೇಶದ ಪ್ರಧಾನಿ ಆದರೂ ನಮಗೆ ಖುಷಿ ಇದೆ, ಒಬ್ಬ ಮಹಿಳೆ ದೇಶದ ಪ್ರಧಾನಿ ಆಗಿದ್ದಾರೆ. UPA ಸರ್ಕಾರವನ್ನು 10 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಕಂಟ್ರೋಲ್ ಮಾಡಿದರು. ಇವತ್ತು ವಯನಾಡಿಂದ ಕರ್ಕೊಂಡು ಬಂದು ಮಧ್ಯಂತರ ಚುನಾವಣೆಗೆ ನಿಲ್ಲಿಸಿ ಪ್ರಿಯಾಂಕಾ ಗಾಂಧಿಯನ್ನು ಕರ್ಕೊಂಡು ಬಂದೆ ಅಂದರೆ ನಿಮ್ಮ ಮನೆಯ ಮಹಿಳೆಯರು ಬೇಕು ಪಾರ್ಲಿಮೆಂಟ್ ಒಳಗೆ. ಲೋಕಸಭೆ ಇಲ್ಲ ಅಂದರೆ ರಾಜ್ಯಸಭೆ ಬೇಕು. ಬೇರೆ ಮಹಿಳೆಯರು ಬರೋದು ಬೇಕಾಗಿಲ್ಲ. ಕಾಂಗ್ರೆಸ್ಸಲ್ಲಿ 16 ವರ್ಷಗಳ ಕಾಲ, ದಶಕಗಳ ಕಾಲ ಕೆಲಸ ಮಾಡಿದಂಥ ಮಹಿಳೆಯರಿಗೆ ಏನು ಉತ್ತರ ಕೊಡ್ತೀರಿ ನೀವು? ಅವರಿಗೂ ಅಪೇಕ್ಷೆ ಇತ್ತಲ್ಲ, ವಿಧಾನಸಭೆಗೆ ಬರಬೇಕು, ಪಾರ್ಲಿಮೆಂಟ್ಗೆ ಬರಬೇಕು, ಯಾಕೆ ತಡೆದ್ರಿ?